ರಾಜ್ಯ ಸರ್ಕಾರ ಕೂಡಲೇ ಒಳ ಮೀಸಲಾತಿ ಜಾರಿಗೊಳಿಸಬೇಕೆಂದು ಒತ್ತಾಯಿಸಿ ಯಲಹಂಕ ಗ್ರಾಮಾಂತರ ಮಂಡಲ ಬಿಜೆಪಿ ಎಸ್ಸಿ ಮೋರ್ಚಾ, ಬೆಂಗಳೂರು ಆದಿಜಾಂಬವ ಮಾದಿಗ ಮಹಾಸಭಾ, ಮಾದಿಗ ಮತ್ತು ಮಾದಿಗ ಉಪಜಾತಿಗಳ ಸಂಘಟನೆಗಳ ಒಕ್ಕೂಟದ ನೂರಾರು ಕಾರ್ಯಕರ್ತರು ಯಲಹಂಕ ಶಾಸಕ ಎಸ್ಆರ್ ವಿಶ್ವನಾಥ್ ಕಚೇರಿಗೆ ಆಗಮಿಸಿ ಅಧಿವೇಶನದಲ್ಲಿ ಒಳ ಮೀಸಲಾತಿ ಬಗ್ಗೆ ಧ್ವನಿ ಎತ್ತುವಂತೆ ಮನವಿ ಪತ್ರ ಸಲ್ಲಿಸಿದರು. ತೀರ್ಪು ಹೊರಬಿದ್ದು 4 ತಿಂಗಳು ಕಳೆದರೂ ಸಹ ಕರ್ನಾಟಕ ರಾಜ್ಯ ಸರ್ಕಾರ ಕಾಟಾಚಾರಕ್ಕೆ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಆಯೋಗ ರಚಿಸಿದ್ದು ಬಿಟ್ಟರೆ ಏನನ್ನೂ ಮಾಡಿಲ್ಲ. ಒಳ ಮೀಸಲಾತಿ ಕುರಿತು ಆಯೋಗ 2 ತಿಂಗಳಲ್ಲಿ ವರದಿ ನೀಡಲಿದೆ ಎಂದು ರಾಜ್ಯ ಸರ್ಕಾರ ಹೇಳಿತ್ತು. ಆದರೆ 45 ದಿನ ಕಳೆದರೂ ಸಹ ಆಯೋಗ ಈ ದಿಸೆಯಲ್ಲಿ ಕೆಲಸ ಆರಂಭಿಸಿಲ್ಲ. ಆಯೋಗಕ್ಕೆ ಅಗತ್ಯವಿರುವ ಕಚೇರಿ, ಸಿಬ್ಬಂದಿ, ಹಣಕಾಸಿನ ನೆರವು ಸೇರಿದಂತೆ ಯಾವುದನ್ನು ಕೊಡದ ರಾಜ್ಯ ಕಾಂಗ್ರೆಸ್ ಸರ್ಕಾರ ಕಾಲಹರಣ ಮಾಡುವುದರ ಜೊತೆಗೆ ಒಳ ಮೀಸಲಾತಿ ವಿರೋಧಿ ಧೋರಣೆ ತೋರುತ್ತಿದೆ ಎಂದು ಸಮುದಾಯದ ಮುಖಂಡರುಗಳು ಆರೋಪಿಸಿದರು. ಇವತ್ತು ನಮ್ಮ ಕ್ಷೇತ್ರದ ಶಾಸಕರಾದಂಥ ಎಸ್ಆರ್ ವಿಶ್ವನಾಥ್ ಅವರ ಕಚೇರಿ ಮುಂದೆ ನಮ್ಮ ಔಟ್ಫಾಲನ್ನು ಹೇಳ್ಕೊಳ್ಳುವಂತ ಸಂದರ್ಭದಲ್ಲಿ ಇವತ್ತೆಲ್ಲರಿಗೂ ತಮ್ಮ ಕರೆ ಕೊಟ್ಟು ನಮ್ಮ ಏನು ಪಕ್ಷದ ನೇತಾರರಾದಂಥ ವಾದಿರಾಜ್ ಅವರು ಕಳೆದ ವಾರದಲ್ಲಿ ಸಭೆ ಮಾಡಿ ಈ ಡೈರೆಕ್ಷನ್ಸ್ ನಮಗೆ ಕೊಟ್ಟಿದ್ರು. ಎಲ್ಲ ಶಾಸಕರ ಮನೆ ಮುಂದೆ ಔಟ್ಫಾಲ್ ಹೇಳ್ಕೊಂಡು ಮನವಿ ಕೊಟ್ಟು ಶಾಸಕರಾದಂಥವರು ಅಧಿವೇಶನದಲ್ಲಿ ಒಳ ಮೀಸಲಾತಿ ಪರವಾಗಿ ಚಕಾರ ಎತ್ತಬೇಕು, ಅದ್ರ ಪರವಾಗಿ ಮಾತಾಡಬೇಕು ಅನ್ನೋದನ್ನ ನಮ್ಮೆಲ್ಲರ ಒಕ್ಕೂಟದ ಬೇಡಿಕೆಯಾಗಿದೆ. ಮುಖ್ಯವಾಗಿ ನಮ್ಮ ಕ್ಷೇತ್ರದಲ್ಲಿರುವಂತಹ ಎಲ್ಲ ನಮ್ಮ ತಳ ಸಮುದಾಯದವರು ಅಂದ್ರೆ 101 ಜಾತಿಗಳು ಒಳಪಟ್ಟಂತೆ ಮಾದಿಗ ಸಮುದಾಯಕ್ಕೆ ಒಂದಕ್ಕೆ ಎಲ್ಲ ಮೀಸಲಾತಿ ಕೇಳ್ತಾ ಇರೋದು 101 ಜಾತಿಗೆ ಜನಸಂಖ್ಯೆಗೆ ಅನುಗುಣವಾಗಿ ಮೀಸಲಾತಿ ಕೊಡಿ ಅಂತ ಹೇಳಿರೋದು. ಒಳ ಮೀಸಲಾತಿಗೆ ಅರ್ಥ ಏನಂದ್ರೆ ಜನಸಂಖ್ಯೆಗೆ ಅನುಗುಣವಾಗಿ ಮೀಸಲಾತಿ ಕೊಡಿ ಅಂತ, ಅಂದ್ರೆ ಯಾವುದೇ ಜನಾಂಗನ ಯಾವುದೇ ಜಾತಿನ ಕಡೆಗಣಿಸಬಾರದು. ಈ ಒಳ ಮೀಸಲಾತಿ ಉದ್ದೇಶನೂ ಅದನ್ನೇ. ಇದೇ ಸಂದರ್ಭದಲ್ಲಿ ಯಲಹಂಕ ಗ್ರಾಮ ಮಂಡಲ ಬಿಜೆಪಿ ಎಸ್ಸಿ ಮೋರ್ಚಾ ನಿಕಟಪೂರ್ವ ಅಧ್ಯಕ್ಷ ಲಿಂಗನಹಳ್ಳಿ ವೆಂಕಟೇಶ್, ಹಾಲಿ ಪ್ರಧಾನ ಕಾರ್ಯದರ್ಶಿ ಮುನಿರಾಜು, ಪ್ರಧಾನ ಕಾರ್ಯದರ್ಶಿ ಸಿಂಗನಹಾಯಕನಹಳ್ಳಿ ಮಲ್ಲೇಶ್, ಪದಾಧಿಕಾರಿಗಳಾದ ರಾಜಶೇಖರ್, ಮುನಿಕೃಷ್ಣ, ಗಂಗಾಧರ್, ಮಂಜುನಾಥ್, ದೇವಿಕುಮಾರ್, ಗೋಪಣ್ಣ ಸೇರಿದಂತೆ ಮಾದಿಗ ಸಮುದಾಯದ ನೂರಾರು ಮುಖಂಡರಿದ್ದರು. ವರದಿ ಹನುಮಂತರಾಜು. ಮೆಂಡು ನ್ಯೂಸ್ ನೆಟ್ವರ್ಕ್, ಸತ್ಯದ ಕನ್ನಡಿ.